ಶೆಟ್ಟರ್ ಅವರ ಹಾದಿಯನ್ನೇ ಅನುಸರಿಸ್ತಾರ ಅವರ ಸಹೋದರ ಪ್ರದೀಪ್ ಶೆಟ್ಟರ್? ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಬಿಜೆಪಿ ತೊರೆದು ಕಾಂಗ್ರೆಸ್ ಅನ್ನ ಸೇರ್ಪಡೆಗೊಂಡಿದ್ರು. ಆ ಸಂದರ್ಭದಲ್ಲಿ ಪ್ರದೀಪ್ ಶೆಟ್ಟರ್ ಅವರನ್ನ ಕೂಡ ಪ್ರಶ್ನೆ ಮಾಡಲಾಗಿತ್ತು, ನೀವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತೀರಾ ಅಂತ. ಅವರವರ ನಿರ್ಧಾರ ವೈಯಕ್ತಿಕವಾದದ್ದು, ಸಹೋದರ ಹೋದ್ರು ಅಂತ ಹೇಳಿ ನಾನು ಹೋಗಬೇಕು ಅನ್ನೋದಿಲ್ಲ ಅನ್ನೋ ರೀತಿಯ ಪ್ರತಿಕ್ರಿಯೆಯನ್ನ ನೀಡಿದ್ರು ಪ್ರದೀಪ್ ಶೆಟ್ಟರ್. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ರಹಸ್ಯ ಮಾತುಕತೆ ನಡೆಸಿದ್ದಾರೆ ಪ್ರದೀಪ್ ಶೆಟ್ಟರ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜನ್ಮದಿನದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಶೆಟ್ಟರ್ ಅವರ ನಿವಾಸಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಸಿಎಂ ರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಪ್ರದೀಪ್ ಶೆಟ್ಟರ್. ಹಾಗಾದ್ರೆ ಮುಂದಿನ ರಾಜಕೀಯ ನಡೆಗಳ ಬಗ್ಗೆನೇ ಚರ್ಚೆ ನಡೀತಾ ಸಹೋದರನ ಹಾದಿಯನ್ನೇ ಹಿಡಿತಾರಾ, ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರಾ ಪ್ರದೀಪ್ ಶೆಟ್ಟರ್ ಅನ್ನೋ ಅನುಮಾನ, ಕುತೂಹಲ ಕಾಡ್ತಾ ಇದೆ. ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ ಖುದ್ದು ಪ್ರದೀಪ್ ಶೆಟ್ಟರ್ ಅವರನ್ನ ಮಾತನಾಡಿಸಿದ್ದಾರೆ. ಈ ಬಗ್ಗೆ ಏನ್ ಮಾತನಾಡಿದ್ದಾರೆ ಕೇಳೋಣ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಜನ್ಮದಿನದ ನಿಮಿತ್ತವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಜಗದೀಶ್ ಶೆಟ್ಟರ್ ಅವರ ನಿವಾಸಕ್ಕೆ ಆಗಮಿಸುವ ಮೂಲಕ ಅವರಿಗೆ ಶುಭವನ್ನು ಕೋರಿದರು. ಇದರ ಜೊತೆಗೆ ಕುಟುಂಬಸ್ಥರ ಜೊತೆ ಸಹಿತ ಕೆಲವೊಂದಿಷ್ಟು ಕಾಲವನ್ನು ಕಳೆದಿದ್ದಾರೆ. ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರ ಸಹೋದರ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಪ್ರದೀಪ್ ಶೆಟ್ಟರ್ ಅವರ ಜೊತೆಯೂ ಸಹ ಕೆಲವೊಂದಿಷ್ಟು ಚರ್ಚೆಗಳನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಪ್ರದೀಪ್ ಶೆಟ್ಟರ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಯಾವುದೇ ರಾಜಕೀಯ ಚರ್ಚೆ ಇಲ್ಲ. ಸಿದ್ದರಾಮಯ್ಯನವರು ನಿನ್ನೆ ಅವ್ರಿಗೆ ಜಗದೀಶ್ ಶೆಟ್ಟರ್ ಹುಟ್ಟಹಬ್ಬ ಅಂತ ತಿಳ್ಕೊಂಡು ಅವರು ಇಲ್ಲೇ ಕಾರ್ಯಕ್ರಮ ಕೆಲವು ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿ ಇದ್ದು, ಹೀಗಾಗಿ ಬೆಳಗ್ಗೆ ಅವರು ಹುಟ್ಟಹಬ್ಬದ ಅವರು ವಿಶ್ ಮಾಡೋಕ್ಕೆ ಶುಭ ಹಾರೈಕೆಗೆ ನಮ್ಮ ಸಹೋದರಾದ ಜಗದೀಶ್ ಶೆಟ್ಟರ್ ಮನೆಗೆ ಬಂದರು. ನಾವು ಪ್ರತಿ ವರ್ಷ ಜಗದೀಶ್ ಶೆಟ್ಟರ್ ನಾವು ನಮ್ಮ ಆತ್ಮೀಯ ಸಹೋದರ ಹುಟ್ಟಹಬ್ಬನ ನಾವೆಲ್ಲರೂ ಫ್ಯಾಮಿಲಿ ಜೊತೆ ಕುಟುಂಬ ಜೊತೆ ಮಾಡ್ತೀವಿ ಪ್ರತಿ ವರ್ಷ. ಹೀಗಾಗಿ ನಾವು ಬೆಳಿಗ್ಗೆ 8 ಗಂಟೆಗೆ ನಾವೆಲ್ಲರೂ ಇಲ್ಲಿ ಸೇರಿದ್ವಿ. ಆಕಸ್ಮಿಕವಾಗಿ ಬಂದರು. ಇದರಲ್ಲಿ ಯಾವುದೋ ರಾಜಕೀಯ ಚರ್ಚೆ ಇಲ್ಲ, ಯಾವುದು ಪಕ್ಷ ಬಿಡೋದಿಲ್ಲ, ಏನೂ ಇಲ್ಲ. ಸಾರ್ವಜನಿಕ ವಲಯದಲ್ಲಿ ಪ್ರದೀಪ್ ಶೆಟ್ಟರ್ ಅವರು ಸಹ ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇವತ್ತು ಸಿದ್ದರಾಮಯ್ಯನವರು ಸಹ ನಿವಾಸಕ್ಕೆ ಭೇಟಿ ನೀಡಿದರು. ಈ ನಡುವೆ ಎಲ್ಲೋ ಒಂದು ಕಡೆ ಚರ್ಚೆಗಳು ಆದವಂತ ಸರ್. ಸಿದ್ದರಾಮಯ್ಯವರು ಭೇಟಿ ಕೊಟ್ಟಿದ್ದು ಮಾನ್ಯ ಜಗದೀಶ್ ಶೆಟ್ಟರು ಕಾಂಗ್ರೆಸ್ ನಾಯಕರಿದ್ದಾರೆ. ಅವರೀಗ ಕಾಂಗ್ರೆಸ್ಸಿನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಅವ್ರ ಮನೆಗೆ ಬಂದಿದ್ದಾರೆ. ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ಮನೆಗೆ ಚರ್ಚೆ ಮಾಡೋಕ್ಕೆ ಬರೋದೂ ಇಲ್ಲ. ಅವರು ಇಲ್ಲಿ ಆಕಸ್ಮಿಕವಾಗಿ ನಮ್ಮ ಕುಟುಂಬದ ಜೊತೆ ಬಂದರು. ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದರು, ನಗುತ್ತಾ ಹಾರೈಸಿದ್ರು, ಎಲ್ಲರಿಗೂ ಎಲ್ಲ ಕುಟುಂಬದವ್ರಿಗೆ ಹಾರೈಸಿದ್ರು. ಬಿಟ್ಟರೆ ಇದರಲ್ಲಿ ಯಾವುದೇ ರಾಜಕೀಯ ಯಾವುದೇ ಚರ್ಚೆನೇ ಆಗಿಲ್ಲ, ಅದ್ರ ಪ್ರಶ್ನೆನೂ ಬರೋದಿಲ್ಲ. ಒಂದು ಕಡೆ BJP ನಾಯಕರ ನಡೆ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರಿ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿಗೆ ಪ್ರದೀಪ್ ಶೆಟ್ಟರ್ ಅವರು ಹೋಗ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಈಗ ನೋಡಿ, ನಾನು ಅವಾಗ ಹೇಳಿದ್ದು ವೀರಶೈವ ಲಿಂಗಾಯತರಿಗೆ ನಮ್ಮ ಪಕ್ಷದಲ್ಲಿ ಒಂದು ಸ್ಥಾನಮಾನ ಬೇಕು ಅಂತ ಹೇಳಿದ್ದೆ. ಅದೇ ರೀತಿ ವಿಜೇಂದ್ರ ಅವ್ರನ್ನ ರಾಜ್ಯ ಅಧ್ಯಕ್ಷರನ್ನು ಮಾಡಿದ್ದಾರೆ, ಯುವ ನಾಯಕರಾಗಿದ್ದಾರೆ ವಿಜೇಂದ್ರ ಅವರು. ಹೀಗಾಗಿ ನನಗೆ ಯಾವುದೇ ಇದು ಇಲ್ಲ, ಅಸಮಾಧಾನ ಇಲ್ಲ. ಯಾಕಂದರೆ ನಾನು ಕೇಳಿದ್ದೆ, ಬರೋ ದಿನದಲ್ಲೂ ವೀರಶೈವ ಸಮಾಜದವ್ರಿಗೆ ಹೆಚ್ಚಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಕೊಡಬೇಕು ಅಂತ ನಾನು ಪಕ್ಷಕ್ಕೆ ಇದನ್ನು ಮಾಡ್ತೀನಿ. ನಾನು ಭಾಳ ಸಂತೋಷವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದೀನಿ. ಸರ್, ತಾವು ಕೂಡ ಲೋಕಸಭಾ ಚುನಾವಣೆಯ ಆಕಾಂಕ್ಷಿ ಸರ್. ಏನು ಹೇಳಕ್ಕೆ ಬರಲ್ಲ, ಯಾವಾಗ ಪಕ್ಷ ಏನನ್ನತ್ತೆ ಅದ್ರ ಪ್ರಕಾರ ನಡ್ಕೋಬೇಕು. ಕೊಟ್ಟರೆ ಮಾಡೋದು, ಇಲ್ಲಾಂದರೆ ಯಾರಿಗೆ ಕೊಡ್ತಾರೆ ಅವ್ರಿಗೆ ಮಾಡೋದು. ಇದಿಷ್ಟು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಪ್ರದೀಪ್ ಶೆಟ್ಟರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.